ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತೀಚೆಗೆ ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಅವರು ಒಂದು ಪೋಸ್ಟ್ ಮೂಲಕ ಮೌನ ಮುರಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿರೋದು ಬಹಳ ಭಾವನಾತ್ಮಕ ಪೋಸ್ಟ್ ಅಂತ ಅನಿಸುತ್ತೆ ಓದಿದಾಗ. ವದಂತಿಗಳು, ಊಹಾಪೋಹಗಳ ಬಗ್ಗೆ ನಟಿ ಕೃಷಿ ತಾಪಂಡ ಅವರು ಬೇಸರ ಹೊರಹಾಕಿದ್ದಾರೆ. ನನ್ನ ಹೃದಯಕ್ಕೆ ತುಂಬ ಹತ್ತಿರದ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀನಿ. ಊಹಾಪೋಹಗಳಿಗೆ ತೆರೆ ಎಳೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ ನಟಿ ಕೃಷಿ ತಾಪಂಡ. ದಯವಿಟ್ಟು ಅವರನ್ನು ಶಾಂತಿಯಿಂದ ವಿಶ್ರಾಂತಿ ಪಡೆಯೋದಕ್ಕೆ ಬಿಟ್ಟುಬಿಡಿ, ನೆಮ್ಮದಿಯಿಂದ ದುಃಖ ಪಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೋವಿನ ನಡುವೆ ಸಾರ್ವಜನಿಕ ಹೇಳಿಕೆ ನೀಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ವದಂತಿಗಳು, ಪ್ರಶ್ನೆಗಳು ಮತ್ತು ಒತ್ತಡದ ಕಾರಣದಿಂದಲೇ ಮೌನವಾಗಿದೆ. ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದ ವ್ಯಕ್ತಿಯನ್ನ ನಾನು ಕಳ್ಕೊಂಡಿದ್ದೀನಿ. ಈ ನಷ್ಟವನ್ನ ಇನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬರ ಸಾವನ್ನ ಕಥೆಯಾಗಿ ಪರಿವರ್ತಿಸುವ ಪ್ರಯತ್ನ ಆಗ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಏನು ಎಂಬ ಪ್ರಶ್ನೆಗಳ ಬದಲು ಮಾನವೀಯತೆ ತೋರಿಸಿ. ದುಃಖದಲ್ಲಿರೋರ ನೋವನ್ನ ಜಗತ್ತಿಗೆ ಸಮರ್ಥಿಸಿಕೊಳ್ಬೇಕಾಗಿಲ್ಲ. ಮೃತರ ಕುಟುಂಬ, ಸ್ನೇಹಿತರು, ಕುಟುಂಬದ ಖಾಸಗಿತನಕ್ಕೆ ಗೌರವ ಕೊಡಿ. ಒಬ್ಬರ ಕಣ್ಣೀರಿಗೆ ಕಾರಣ ಆಗಬೇಡಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲು ಬಿಡಿ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ನಟಿ ಕೃಷಿ ತಾಪಂಡ ಭಾವನಾತ್ಮಕವಾಗಿ ಪೋಸ್ಟ್ ಹಾಕಿದ್ದಾರೆ.